ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸಗಳು ಮಾಡಿ ಮುಗಿಸ್ತೀನಿ ನೋಡ್ರಿ. ಯಾಕಂದ್ರೆ ಕೈ ಹೇಳೋದೇನೋ ದುಡ್ಡು ಕಳ್ಕೊಳ್ಳಲ್ಲ, ಕಡಿಮೆ ದುಡ್ಡಲ್ಲೇ ಮುಗಿದು ಬಿಡುತ್ತೆ. ಇದನ್ನೇನು ಹಳೆ ವಾಚು, ಇದೊಂದು ಸ್ವಲ್ಪ ಪ್ಯಾಕಿಂಗ್ ಕವರ್ ಎಲ್ಲೋ ಬಿದ್ದಿರೋದು ತಗೊಂಬಂದೆ, ಬಾಕ್ಸನ್ನು ಸ್ವಲ್ಪ ಎಲ್ಲೋ ಸಿಕ್ತು, ಗಮ್ಮನ್ನು ಸ್ವಲ್ಪ ಹಾಕ್ಬಿಟ್ಟು ಹಾಕಿ ಬರೆದು ಹಾಕಿರೋದಷ್ಟೇ. ನಾನೇನು ಏನೋ ಜಾಸ್ತಿ ಇದ್ರಾಗೆ ದುಡ್ಡು ವೇಸ್ಟ್ ಮಾಡ್ಕೊಂಡಿಲ್ಲ. ತುಂಬ ಬುದ್ಧಿವಂತಿಕೆಯಿಂದನ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ತಲೆ ಅನ್ನೋದು ಇರಬೇಕು. ತಲೆ ಅನ್ನೋದಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ತಲೆ ಉಪಯೋಗಿಸ್ಬೇಕು. ತಲೆ ಉಪಯೋಗಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಹೇಳ್ತಾಯಿದ್ರು ನಮ್ಮ ಸ್ಕೂಲಲ್ಲೆಲ್ಲ, ನಮ್ಮ ಮಾಸ್ಟ್ರುಗಳು, ಕಾಲೇಜಲ್ಲೆಲ್ಲ ಲೆಕ್ಚರ್ಸ್ಗಳು ಎಲ್ಲ ಹೇಳ್ತಾಯಿದ್ರು ತಲೆ ಉಪಯೋಗಿಸಿ ಅಂತ. ಇವಾಗ ನಾವು ಹೇಳಿರೋದು ನೆನಪಿಗೆ ಬರ್ತಾಯಿತೆ. ನಾವು ತಲೆ ಉಪಯೋಗಿಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮಾಡ್ತೀನಿ ಸರಿಯಾಗಿ ಬ್ಯಾಗ್ ಅಲ್ಲೇ ಐತೆ ಅನಿಸುತ್ತೆ. ಆ ಕಡೆಗೆ ಅಲ್ಲಿ ರೂಮ್ನಾಗ ಇಕ್ಕಿದಾಳೇನೋ ಬ್ಯಾಗ್ ಎಲ್ಲ ಐತೆ. ನೋಡ್ತೀನಿ ನಿಧಾನವಾಗಿ ನೋಡ್ತೀನಿ. ನಮ್ಮ ಅಣ್ಣ ಮೆಣಸಿನ್ಕಾಯಿ, ಬಿಸಿ ಮೆಣಸಿನ್ಕಾಯಿ, ಚೂರಿ ಮುರಿ ಎಲ್ಲ ತಗೊಂಡು ಬರೋ ಅಷ್ಟೊತ್ತಿಗೆ ಆರಾಮಾಗಿ ನೋಡಿ ಅದರೊಳಗಡೆ ಇರ್ತೀನಿ. ಏನೋ ಬ್ಯಾಗ್ನಾಗ ಇಕ್ಕದೇನೋ ಅದು ಇನ್ನು ಎಷ್ಟೊತ್ತಾಗುತ್ತೆ. ಅಣ್ಣ ಫೋನ್ ತಗ, ಎಲ್ಲ ವಿಡಿಯೋ ಮಾಡು. ಅವಜ್ಜಿ, ತಾತ, ಅಪ್ಪಯ್ಯ, ಅಮ್ಮಯ್ಯ ಎಲ್ಲನ ಅವ್ರ ಮುಂದೆ ಹಾಕ್ಬೇಕು. ಅವ್ರ ಮುಂದೆ ಹಾಕಿ ಇವಳು ಬಂಡವಾಳ ಬಯಲು ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕಿಲ್ಲ ಹೊಡಿ ಮುಂಡೆನ. ನಮ್ಮ ಮನೆಗೆ ಬಂದು ಸೇರ್ಕೊಂಡು ಎಷ್ಟು ಕೆಣಕಿತ್ತು. ನಾವು ಹೆಂಗೋ ಆರಾಮಾಗಿದ್ವಪ್ಪ. ನಮ್ಮ ಅಮ್ಮಗೆ ಬುದ್ಧಿ ಇಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಎಂಥವ್ರು ನಂಬೋದು ಬೇಡ ಕಣಮ್ಮ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಬಾ ಇವಾಗ ಯಾಕೆ ಮಾತಾಡೋ ಸುಮ್ಮನೆ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಅಂತ ಅವಳಿಗೆ ಗೊತ್ತಾಗೋದು ಬೇಡ. ತಿರ್ಗಿ ನಾವು ಮಾತಾಡ್ತಿದ್ರೆ ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ಜೋರ ಮಾತಾಡ್ಬೇಡವಾ ಸುಮ್ಮನೆ. ನೋಡು ಎಂತೆಂಥದ್ದು ಮಾಡ್ತಾ ಇದ್ದಾಳೆ ನೋಡೋಣ. ನೋಡು ನಿನ್ನ ಕಣ್ಣಿಂದಲೇ. ನಾನು ಮಾತ್ರ ಯಾವತ್ತೂ ನನ್ನ ಜೀವನದಲ್ಲೂ ಇಂಥದ್ದು ಮಾಡಲ್ಲ. ನಾನು ನಿನಗೆ ಮೋಸ ಮಾಡಲ್ಲ. ನಮ್ಮ ಅಣ್ಣನಿಗೆ ನಾನು ಬೇಕಾದ್ರೆ ಭಾಷೆ ಕೊಡ್ತೀನಿ. ನಮ್ಮ ಅಣ್ಣ ಒಪ್ಪಿ ಯಾವ ಹುಡುಗನ ನಿನ್ನ ಮದುವೆ ಆಗುವಂತೀಯ ಆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ. ನಾನು ಇಂಥದ್ದೆಲ್ಲ ಯಾರನ್ನೂ ನನ್ನ ಕಣ್ಣೆತ್ತಿ ಸಮೇತ ನೋಡಲ್ಲ. ನನ್ನ ಜೀವನದಲ್ಲಿ ಇಂಥದ್ದು ಮಾಡ್ಕೊಂಬಲ್ಲ, ಮಾಡೋದು ಇಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನಮ್ಮ ಅಣ್ಣನಿಗೆ ಭಾಷೆ ಕೊಟ್ಟಿದ್ದೀನಿ ಅಂತ. ಅದ್ರಾಗೆ ನಾನು ಇಂಥ ಕೆಲಸ ಮಾಡ್ತೀನಿ. ಅಯ್ಯೋ ಬೇರಮ್ಮ, ಏನೋ ನಾನು ಗೊತ್ತಿಲ್ದಲೇ ಮಾತಾಡಿದೆ. ನನಗೇನು ಗೊತ್ತಿವಳು ಹಿಂಗೆ ಮಾಡಿದಾಳೆ ಅಂತ. ಯಪ್ಪ ಈ ರೂಮ್ ಒಳಗಡೆ ಬರೋಕ್ಕಾಗಲ್ಲಪ್ಪ. ಇದೇನಿದು ಹಿಂಗೈತೆ? ಅಯ್ಯೋ ಹಳೇ ಮನೆ. ಬ್ಯಾಗ್ ಇಲ್ಲ ಐತೆ. ಜಲ್ದ ಜಿಪ್ ತೆಗೆದ್ಬಿಟ್ಟು ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ. ಎಲ್ಲ ಇಟ್ಬಿಟ್ಟು ಏನೋ ಗೊತ್ತೇ ಇಲ್ಲ ಅಂತ ಅನ್ನೋ ಥರ ಇದ್ದು ನಮ್ಮ ಅಣ್ಣ ಬರಲಿ. ದೊಡ್ಡಣ್ಣ ಬಂದಮೇಲೆ ಅದೇನು ಮಾಡ್ತೀನಿ ನೋಡಿ ಸರಿಯಾಗಿ. ಮಕ್ಕಂತೂ ತುಂಬ ಖುಷಿ ಪಟ್ಟಿದ್ದಾಳೆ ನಾನು ಇಂಥ ಕೆಲಸ ಮಾಡ್ತಾ ಇರೋದಕ್ಕೆ. ಅಯ್ಯೋ ನನ್ನ ತಂಗಿ ಮತ್ತು ಗ್ರೇಟ್ ಅಂತಾಳೆ ನಮ್ಮಕ್ಕ. ನಮ್ಮಕ್ಕ ತುಂಬ ಗ್ರೇಟ್ ಅಂತ ಅಂತಾಳೆ ನನ್ನ. ಬ್ಯಾಗ್ ಒಳಗಡೆ ಇಟ್ಟೆ. ಇನ್ನೂ ಏನಾದರೂ ಐತೇನೋ ನೋಡೋಣ. ಏನಾದರೂ ದುಡ್ಡು ಗಿಡ್ಡು ಏನಾದರೂ ಇಟ್ಕೊಂಡವ್ರೇನೋ ಜಾಸ್ತಿನ ಅಂತೇಳಿ ಆ ದುಡ್ಡಿರೋದ್ರ ಮೇಲೆಲ್ಲನ ಏನಾದರೂ ಒಂದು ಡಿ ಆರ್ ಅಂತ ಬರೆದಿದ್ದೀವಿ. ಅದ್ರ ಮೇಲೆಲ್ಲನ ದುಡ್ಡು ನೋಟ್ಗಳ ಮೇಲೆಲ್ಲ ಬರೆದು ಬಿಡ್ತೀನಿ. ನೋಟ್ಗಳ ಮೇಲೆಲ್ಲ ಪೆನ್ಸಿಲ್ ತಗೊಂಡು ನೋಡಿ ಹೆಂಗೆ ಬರ್ದವಳೆ. ದುಡ್ಡು ಮೇಲೆಲ್ಲ ಅವಳ ಹತ್ರ ಇಟ್ಕೊಂಡಿರೋ ದುಡ್ಡು ಮೇಲೆಲ್ಲ ಹಿಂಗೆ ಬರ್ದಿದ್ದಾಳೆ ಅಣ್ಣ ಅಂತೇಳಿ ನಾನು ನಮ್ಮ ಅಣ್ಣನಿಗೆ ಸ್ವಲ್ಪ ಹಂಗೆ ಹೋಗಿ ಸುಚ್ಚಿದಂಗೆ ಸುಚ್ಚುತ್ತಾ ಇರ್ತೀನಿ. ದುಡ್ಡು ಮೇಲೆಲ್ಲ ಬರೀತೀನಿ ತಡಿ. ಏನೋ ತಿಳ್ಕೊಬಿಟ್ಟವಳೆ. ಇವತ್ತು ಒಳ್ಳೆ ಟೈಮ್ನಾಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸರಿಯಾಗಿ ಇವತ್ತು ಹಿಂಗೋ ಅವಳು ಮನೆಯಿಂದ ಆಚೆ ಕಳಿಸ್ಬಿಟ್ಟ ನಮ್ಮ ಅಣ್ಣ. ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಯಾರೂ ಇಲ್ಲ. ಇವತ್ತು ಸರಿಯಾಗಿ ಮಾಡ್ತಾಯಿದ್ದೀನಿ. ಮೊನ್ನೆ ಎಲ್ಲ ನಾವಂತರ ಏನಾದರೂ ಮಾಡೋಕ್ಕೆ ಭಯ ಆದಂಗೆ ಆಗದಯ್ಯಪ್ಪ. ಫೈಲ್ ಒಳಗಡೆ ಲವ್ ಲೆಟ್ರ್ ಇಕ್ಬೇಕಾದ್ರೆ ನನಗೆ ಭಯ ಅನ್ನಿಸ್ತು. ಆದರೆ ಇವಾಗ ನೋಡು ನನಗೆ ಏನು ಅನ್ನಿಸ್ಲಿಲ್ಲ. ಇವಾಗ ಒಂಥರ ಫ್ರೀಡಮ್ಮಾಗೆ ಚೆನ್ನಾಗಿ ಇವಾಗ ನನ್ನ ಕೆಲಸ ಮುಗಿಸ್ಬಿಟ್ಟೆ. ಅಲ್ಲ ನೋಡಿ, ನಾನು ಎಷ್ಟು ಚೆನ್ನಾಗಿದ್ರು ನಾನು ಯಾವ ರೀತಿ ಇದನ್ನು ಮಾಡ್ತಾಯಿದ್ದಾರೆ ಇವರು ಎಲ್ಲ ಸೇರಿಕೊಂಡು. ಇವತ್ತು ನಮ್ಮ ಅಣ್ಣನ ಕೈಗೆ ಸಿಗ ಬಿದ್ದಲ್ಲ ಇವಳಿಗೆ. ಇವಳಿಗೆ ರೆಡ್ ಹ್ಯಾಂಡ ಸಿಗ ಬಿದ್ದವಳು. ಇವಳನ್ನು ಬಿಡ್ತಾನ ನಮ್ಮ ಅಣ್ಣ? ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ಗೊತ್ತೈತಿ ಏನು ಮಾಡಬೇಕು ಅಂತ. 500 ರೂಪಾಯಿ ನೋಟು. ಒಂದು 5-6 ಇದ್ದಾವೆ. 5-6 ಅಂದರೆ 4ಕ್ಕೆ 2,000, 3,000 ರೂಪಾಯಿ ದುಡ್ಡು ಐತೆ. ಯಪ್ಪ 3,000 ರೂಪಾಯಿ ದುಡ್ಡು ಇವಳು ಏನಕ್ಕಪ್ಪ ಇಕ್ಕೊಂಡವಳೆ? ಅದನ್ನು ಯಾರ ಕೊಟ್ಟಿರೋದು ಅನ್ನೋ ಥರ ಹೇಳ್ತೀನಿ ತಡೆ. ಯಾರ ಕೊಟ್ಟಿರೋದಕ್ಕೆ ಕನ್ನಡ ಇಂಗ್ಸಿಲ್ ಬರ್ಕೊಂಡು ಇಟ್ಕೊಂಡಿರೋದು ನೋಡಿ. ಯಾರ್ತಾಗೂ ಇಸ್ಕೊಂಡವಳೆ. ನೀನೇನೇನು ದುಡ್ಡು ಹಾಕಲ್ಲ ಅಣ್ಣಯ್ಯಾಗ, ನೀನೇನು ದುಡ್ಡು ಕೊಡಲ್ವ ಅವಳಿಗೆ? ನೋಡಿ ಹೆಂಗೆ ಇಟ್ಕೊಂಡವಳೆ ಅಂತ ತೋರಿಸ್ತೀನಿ. ದುಡ್ಡು ಮೇಲೆಲ್ಲ ಇಂಗ್ಸಿಲ್ ಬರೀತೀನಿ ತಡೆ. ಎಲ್ಲ ಪರ್ಸ್ನಾಗ ಇಕ್ಕೊಬಿಟ್ಟವಳೆ. 3,000 ದುಡ್ಡ. ಇನ್ನು ಎತ್ಕೋಬೋದಾಗಿತ್ತಲ್ವೇ? ಸುಮ್ಮನೆ ಸುಮ್ಮನೆ ಎತ್ಕೊಂಡಿದ್ರೆ ನನ್ನ ಖರ್ಚಿಗಾದ್ರೂ ದುಡ್ಡು ಆಗೋದು. ನಾನು ಯಾಕೆ ಬರ್ದಿದ್ರೊಳಗಡೆ ಇಕ್ಬೇಕು? ದುಡ್ಡ ಸುಮ್ಮನೆ ಎತ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಎತ್ಕೊಬಿಡ್ತೀನಿ ದುಡ್ಡ. ಇದನ್ನು ಎತ್ಕೊಬಿಟ್ರೆ ಯಾತನ ತಿಂಬಕು ನಮಗೇನು ಬಟ್ಟಿಗೆ ಆಗಲ್ಲ. ನನಗೂ ನಮ್ಮ ಅಕ್ಕ ಈಗೂ ಯಾತನ ತಗೊಂಬರಕ್ಕೂ ಅದಕ್ಕೂ ಇದಕ್ಕೂ ಆಗಲ್ಲ. ನಾನು ಇದ್ರೊಳಗಡೆ ಯಾಕೆ ಇಕ್ಕಾನ? ದುಡ್ಡ ಇಕ್ಕಲ್ಲಪ್ಪ. ನಾನು ಸಿಕ್ಕಿರೋ ದುಡ್ಡು ಹಾಕ್ಬಿಡ್ಬೇಕು. ಅದರಿಂದ ಹಿಂಗ್ಸಿಲ್ ಬರ್ದು ಏನಾಗಂಗಿಲ್ಲ ಬಿಡು. ಸಾಕು, ಅದ್ರ ಮೇಲೆ ಬರ್ದಿದ್ನಲ್ಲ ದುಡ್ಡು ಎತ್ಕೊಬಿಡ್ತೀನಿ. ದುಡ್ಡು ಹಾಕ್ಬಿಡೋಣ. 3,000 ರೂಪಾಯಿ ದುಡ್ಡು ಐತೆ.
ಅಲ್ಲಿ ಬ್ಯಾಗಲ್ಲಿ. ನೋಡು 1 ರೂಪಾಯಿ ದುಡ್ಡಿಲ್ಲ ಅನ್ನೋ ಥರ ಆಡ್ತಾಳೆ ಕಂಜೂಸು. ಏನು ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ ಗಳಿತಾಳೆ. ನೋಡು 3,000 ರೂಪಾಯಿ ದುಡ್ಡು ಐತೆ. ಗೊತ್ತಿರೋ ಸಿಟ್ಟಿಗೆ ಏನು ಮಾಡೋಣಪ್ಪ ಅವಳು ನೋಗಿ ಸರ್ರೆ ಕುಟ್ಬಿಡೋಣ ಅನ್ನಿಸ್ತೈತೆ. ನಮ್ಮ ಅಣ್ಣ ವಿಡಿಯೋ ಮಾಡ್ಕೊಂತ ಇದ್ದೀನಿ. ಸುಮ್ಮನಿರಮ್ಮ ಸದ್ಯಕ್ಕೆ ಯಾತು ಮಾತಾಡ್ಬೇಡ, ಎಲ್ಲ ಸದ್ಯಕ್ಕೆ ವಿಡಿಯೋ ಮಾಡ್ಕೊಂಡು ಮಾತಾಡೋಣ ಅಂತೇಳಿ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಅದಕ್ಕೇ ವಿಡಿಯೋ ಮಾಡ್ಕೊಂಬವರೆಗೂ ನಾವು ಸುಮ್ಮನೆ ಇದೀವಿ, ಯಾತು ಮಾತಾಡಲ್ಲ. ಏನು ಮಾಡಲ್ಲ, ಮಾಡ್ಕೊಂಬ್ಲಿ ಫಸ್ಟು. ಅದೇನೇನು ಮಾಡ್ತಾಳೆ ಮಾಡಲಿ ನೋಡೋಣ. ಪೆನ್ ತಗೊಂಡು ಬ್ಯಾಗ್ ಮೇಲೆಲ್ಲ ಇಂಗ್ಸಿಲ್ ಬರೆದ್ರೆ ವಾಸಿ ಅನಿಸುತ್ತಲ್ವಾ? ಬರಿಬೇಕು. ನಾವು ಅವಾಗೆಲ್ಲ ಹಿಂಗ್ಸಿಲ್ಲ, ಬ್ಯಾಗ್ ಮೇಲೆಲ್ಲ ಬರ್ಕೊಂತಿದ್ವಿ, ಕೈ ಮೇಲೆಲ್ಲ ಬರ್ಕೊಂತಿದ್ವಿ. ನನಗೆ ಅವಳ ಕೈ ಮೇಲೆ ಬರಿಬೋದಾಗಿತ್ತು, ಆದರೆ ಅವಳ ಕೈ ಮೇಲೆ ಬರೆಯೋಕ್ಕಾಗಲ್ಲ. ಇವಾಗ ಬ್ಯಾಗ್ ಮೇಲೆ ಬರಿತೀನಿ. ಬ್ಯಾಗ್ ಮೇಲೂ ಬುಕ್ಸ್ಗಳು ಅವಳೆ ಯಾವ್ಯಾವ ಫೈಲು ಅದೇ ಥರ ವೀಕೆಲ್ಲ ಇಕ್ಕೊಂಡವಳಲ್ಲ, ಅದ್ರ ಮೇಲೆಲ್ಲ ಬರಿತೀನಿ. ಹಂಗಾದರೆ ಗೊತ್ತಾಗುತ್ತೆ ಯಾರನ್ನೋ ಲವ್ ಮಾಡ್ತಿರೋದಕ್ಕೆ ಹಿಂಗೆಲ್ಲ ಬರ್ಕೊಂಡಿರೋದು, ಆರ್ಟ್ ಸಿಂಬಲ್ ಹಾಕಿ ಹಿಂಗ್ಸಿಲೆಲ್ಲ ಬರ್ಕೊಂಡಿರೋದು ಅಂತ. ಯಾರು ಸುಮ್ಮನೆ ಬರ್ಕೊಂಬಲ್ಲ. ಹಿಂಗ್ಸಿಗಳೆಲ್ಲ ಲವ್ ಸಿಂಬಲ್ ಹಾಕಿ ಯಾರು ಬರ್ಕೊಂತಾರೆ ಹೇಳು? ಲವ್ ಮಾಡೋ ಅಂಥವ್ರೆ ಬರ್ಕೊಂಬೋದು ಅಂತೇಳಿ ಸರಿಯಾಗಿ ರೋಚಿಗೆ ಎದ್ದು ಬಿಡ್ತಾನೆ ನಮ್ಮ ಅಣ್ಣಯ್ಯ. ಎಷ್ಟೊತ್ತಿಗೆ ಬರ್ತಾನೋ, ಎಷ್ಟೊತ್ತಿಗೆ ನೋಡ್ತಾನೋ, ಅವಳು ಸರಿಯಾಗಿ ಹಿಡ್ಕೊಂಡು ಯಾವಾಗ ಜಡಿತಾನೋ, ನನ್ನ ಕಣ್ಣೆದ್ರಿಗೆ ನಾನು ನೋಡಿ ಯಾವಾಗ ಖುಷಿ ಪಡ್ತೀನಿ, ಯಾವಾಗ ಸಂತೋಷ ಪಡ್ತೀನೋ, ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಬರಲಿ ನಮ್ಮ ಅಣ್ಣ, ಬರಲಿ ನಮ್ಮ ಅಣ್ಣ ಬರಲಿ, ಬಂದಾಗ ಮಾತಾಡ್ತೀನಿ. ಈಗ ಮಾತಾಡಲ್ಲ, ಈಗ ಯಾಕೆ ಮಾತಾಡೋಣ ತಡಿಯೇ. ನಿನಗೈದಾವೆ ಧನುಷ? ನನಗೂ ನಮ್ಮ ಅಕ್ಕನಿಗೆ ಕೆಟ್ಟದ್ದು ಬಯಸ್ತೀಯಲ್ಲ, ಐದಾವೆ ತಡಿಯೇ ನಿನಗೆ. ಐದಾವೆ ಏನೋ ತಿಳ್ಕೊಬಿಟ್ಟಿದ್ಯಾ, ನಾನು ಯಾಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ಹಂಗೆ ಎಲ್ಲರೂ ಒಪ್ಪಿದ್ರೆ ಇವಳು ಒಪ್ಪಲ್ಲ. ಅದು ಅಡಮ್ಮನೆ ಎಷ್ಟೋ ಆಸೆ. ಅಮ್ಮ ಹೆಂಗೋ ನಂಬ್ತಾಳೆ ಅಮ್ಮನ್ನ. ಬಿಡು ಇದ್ರೂ ಇರಲಿ ಅಂತ ಅಮ್ಮ ಹೆಂಗೋ ಹೇಳೋದ್ಲಪ್ಪ ಅಮ್ಮನ ಬಾಯಾಗೆ. ಈ ಧನುಷನ ಬಾಯಾಗ ಒಂದು ಮಾತು ಬಿಡು ಬಂದೇ ಇದ್ದಾಳೆ, ಇದ್ರೂ ಇರಲಿ ಅಂತ ಒಂದು ಮಾತು ಬರಲಿಲ್ಲ ಅವಳು ಯೋಗ್ಯತೆಗೆ. ಬಿಡು ಇದು ಬಂದವಳಲ್ಲ, ಇರಲಿ, ಏನು ಎಲ್ಲಿ ಹೋಗ್ತಾಳೆ, ಏನು ಅವಳೇನೆಲ್ಲ ಜಾಗನೆಲ್ಲ ಒತ್ಕೊಂಡು ಹೋಗ್ತಾಳೆ ಅಂತ ಒಂದು ಮಾತು ಬರಲಿಲ್ವಲ್ಲ. ಹೆಂಗೋ ನಮ್ಮ ಅಣ್ಣ ಹೆಂಗೋ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನ, ಅದಕ್ಕೂ ಏನಾರ ಒಂದು ಹೇಳ್ಕೊಡ್ತಾಳೆ. ಒಳ್ಳಾಳಲ್ಲ ಇವಳಿಗೆ ಮಾತ್ರ ಬಿಡಲ್ಲ ನಾನು, ಈ ಧನುಷನ ಮಾತ್ರ ಉದ್ಧಾರ ಆಗಕ್ಕೆ ಬಿಡಲ್ಲ ನಾನು. ನಾವು ಬ್ಯಾಗ್ ಮೇಲೆಲ್ಲ ಬರೀತಾ ಇದ್ದಾಳೆ, ಪೆನ್ ತಗೊಂಡು ಎಲ್ಲ ಇಂಗ್ಸಿಲೆಲ್ಲ ಬರೆಯೋದು. ಹಿಂಗೆಲ್ಲ ಬರೆದ್ರೆ ಗೊತ್ತಾಗುತ್ತೆ, ಅನುಮಾನ ಬರುತ್ತೆ ಜಗಳ ಆಡ್ತಾರೆ ಅಂತ. ನೋಡಿ ಜಗಳ ತಂದಿಕ್ಕಾಗಿ ಯಾವ್ಯಾವ ಥರ ಹೆಂಗಸ್ರು ಹೆಂಗೆಲ್ಲ ಇರ್ತಾರೆ, ಏನೆಲ್ಲ ಕೇಣಿ ಕಿತಾಪತಿ ಮಾಡ್ತಾರೆ, ಎಂತೆಂಥ ಹೆಂಗಸ್ರು ಕೇಣಿ ಕಿತಾಪತಿ ಹೆಂಗಸ್ರು ಇರ್ತಾರೆ ಅಂತ ಹೇಳಿ ನೋಡ್ರಿ. ಯಪ್ಪ ಒಂದು ಸ್ವಲ್ಪ ಏನೋ ತಿಳುವಳಿಕೆ ಇಲ್ದವ್ರನ್ನ ಆಗ್ಬಿಟ್ರೆ ಸರಿಯಾಗಿದ್ದು ಮಾಡ್ತಾರೆ. ನೋಡಿ ಎಂಥ ಕೆಲಸ ಮಾಡ್ತಾಯಿದ್ದಾಳೆ ಅವಳು. ನೆನ್ನೆನೇ ಗೊತ್ತಿತ್ತು ಈ ನಾಯಿ ಬಿಟ್ಟರೆ ಇನ್ಯಾರೂ ಮಾಡಿಲ್ಲ, ಈ ನಾಯಿನೇ ಮಾಡಿರೋದು ಅಂತ. ನಾನು ಅದಕ್ಕೆ ಬಡ್ಕೊಂಡೆ ಇಲ್ಲಿಗೆ ಬಂದಾಗಿಂದಲೂ, ಬೇಡ ಅದು ಸರಿ ಇಲ್ಲ ಬಿಡ್ಕೋಬೇಡ್ರಿ ಅಂತ. ನಮ್ಮಪ್ಪ ನಮ್ಮಮ್ಮಗೆ ಸರಿಯಾಗಿ ತೋರಿಸ್ತೀನಿ ತಡಿ, ಅವ್ಳು ಮಾತಾಡಿರೋದು ಇವಳು ಮಾಡ್ತಿರೋದು ಎಲ್ಲನೂ ವಿಡಿಯೋ ಮಾಡಿ ನಮ್ಮಪ್ಪ ನಮ್ಮಮ್ಮಗೆ ಸರಿಯಾಗಿ ತೋರಿಸ್ತೀನಿ. ಅವಳೇ ಮನೆ ಬಾಗ್ಲಕ್ಕೆ ಬಿಡ್ಕೋಬಾರ್ದು ನಮ್ಮಮ್ಮಯ್ಯ. ಇವಳನ್ನ ಯಾವುದೇ ಕಾರಣಕ್ಕೂ ನಡಿ ಅಂತ ಹೇಳಿ ನಮ್ಮಮ್ಮ ಆಚೆಗೆ ದಬ್ಬಿಡ್ಬೇಕು. ಇವಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಬಾಗ್ಲಿಗೆ ಮಾತ್ರ ಬಿಡ್ಕೊಂಬಲ್ಲ ನಾನು. ಬಿಡು ಏನೋ ಬಂದವಳೆ ಅಂತ ನಾವಿದ್ರೆ ನಾವಾಯ್ತು, ನಮ್ಮ ಕೆಲಸ ಆಯ್ತಮ್ಮಂಗೆ ನಾನು ನಮ್ಮಣ್ಣ ಇದ್ರೂ ಇಂಥವು ತಂದಿಕ್ಕಾಕ ನಿಂತ್ಕೊಂತಾರೆ. ಲೋಡಿ ಮುಂಡೆ ಹಾಳಾಗೋಗ ನೆಗದು ಬಿದ್ದೋಗ ನಮ್ಮ ಕಣ್ಣೆದ್ರಿಗೆ. ಅಲ್ಲ ನೋಡಿ ಎಂತ ಅದು ಮಾಡ್ತಾ ಇದ್ದಾರೆ. ಮುತ್ತು ನಮ್ಮಣ್ಣ ಬನ್ನು ಅನಿಸುತ್ತೆ, ಕುರುಮುರಿನು ಬಿಸಿ ಬೋಂಡ ತಂದ ಅನಿಸುತ್ತೆ. ಬಿಸಿ ಮೆಣಸಿನ್ಕಾಯಿ ತಂದಿರಬೇಕು ಅನಿಸ್ತೈತೆ ನನಗೆ. ನಾನು ಅಣ್ಣ ತಂದ ಬಿಸಿ ಮೆಣಸಿನ್ಕಾಯಿ ಮತ್ತು ಚುರುಮುರಿ ಎಲ್ಲ ತಗೊಂಬಂದೆ ಅಣ್ಣ. ಇಲ್ಲ ಇದ್ದೀನಿ, ಬಂದೆ ಒಂದು 5 ನಿಮಿಷ. ಏಯ್ ಬಿಸಿ ಮೆಣಸಿನ್ಕಾಯಿ ಚುರುಮುರಿ ಎಲ್ಲ ತೊಗೊಂಬಂದಿದ್ದೀನಿ. ತಿರ್ಗಾ ಈ ಕಡೆ ಬಿಸಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿದ್ದೀನಿ. ತಿರ್ಗೋ. ಅಣ್ಣ ಯಾವ ಬಂದೆ? ಮೆಣಸಿನ್ಕಾಯಿ ನಾನು ಚುರುಮುರಿ ತಗೊಂಬರ್ತೀನಿ ಅಂತ ಹೋದಲ್ಲ, ಯಾವಾಗ ಬಂದೆ? ಇವಾಗಲೇ ಬಂದೆ. ಏನು ನಿನ್ನ ಸಮಾಚಾರ, ಏನು ನಿನ್ನ ಕತೆ? ಹೇಳು ನಿನ್ನ ಕತೆ ಹೇಳೇ. ಏಯ್ ನೀನೇ ನಿಂತ ಕೆಲಸ ಮಾಡ್ತಾ ಇದೀಯಾ? ಅಣ್ಣ ನಾನೇನು ಮಾಡ್ತಾ ಇದ್ದೀನಿ? ನಾನೇನು ಮಾಡಿಲ್ವಲ್ಲ. ಏನಿಲ್ಲ, ಅದು ಪೆನ್ ಬೇಕಾಗಿತ್ತು, ಯಾಕಿಲ್ಲ ಯಾವುದೋ ಬೇಕಾಗಿತ್ತು ಬರೆಯೋಕ್ಕೆ, ಅದಕ್ಕೆ ಪೆನ್ ನೋಡ್ತಾ ಇದ್ದೆ. ಯಾಕಣ್ಣ ಯಾಕೆ ತರಲಿಲ್ವಾ ಚುರುಮುರಿ ಮೆಣಸಿನ್ಕಾಯಿ? ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತರೋದು ಯಾಕೆ? ನಾನೇ ಕೊಡ್ತೀನಿ ಬಿಡು. ನಾನೇ ಮೆಣಸಿನ್ಕಾಯ ಬಿಸಿ ಮೆಣಸಿನ್ಕಾಯಿ ನಾನೇ ಕೊಡ್ತೀನಿ. ದುಡ್ಡು ಕೊಟ್ಟು ತರಬಾರ್ದು. ಯಾಕೆ ಸುಮ್ಮನೆ ದುಡ್ಡು ಕೊಡ್ತೀಯ? ಫ್ರೀಯಾಗಿ ಸಿಗಬೇಕಾದ್ರೆ ದುಡ್ಡು ಕೊಟ್ಟು ಯಾಕೆ ತರ್ತೀಯ ಹೇಳು? ಅಣ್ಣ ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಾ ಇದೀಯಾ? ಬಿಸಿ ಮೆಣಸಿನ್ಕಾಯ ಕೊಡ್ತೀನಿ ಬಾ. ಮೆಣಸಿನ್ಕಾಯಿ ಕೊಡ್ತೀನಿ ಬಾ, ಇಲ್ಲಿ ಮೆಣಸಿನ್ಕಾಯ. ಏನಪ್ಪ ಇದು ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾ ಇದ್ದಾನೆ? ಏನಾದರೂ ನೋಡ್ಬಿಟ್ನಾ, ಏನಾದರೂ ಕೇಳಿಸ್ಕೊಬಿಟ್ನಾ?
ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೆ? ಮೆಣಸಿನ್ಕಾಯಿ ಚುರುಮುರಿ ತತ್ತೀನಿ ಅಂತ ಹೋದವನು ಅಲ್ಲಿ ಬಂದ್ಬಿಟ್ಟ ಇಷ್ಟು ಸಡನ್ನಾಗಿ. ತತ್ತಿ ಅಂತ ಕೇಳಿದ್ಕೆ ರೇಗಾಡ್ತಾ ಇದ್ದಾನಲ್ಲ, ತರ್ಬೋದು, ಇಷ್ಟು ಬೇಗ ತರ್ಬೋದು, ತರೋದೇನು ದೊಡ್ಡದಲ್ಲ. ಆದರೂ ಯಾಕೋ ರೋಚಿಗೆ ಎದ್ದು ಬಿಟ್ಟವನಿ. ಯಾಕೆ ಅವ್ನ ಮನ್ಸಲ್ಲಿ ಸಿಟ್ಟು, ಇವಳು ಬೇರೆ ಜೊತೆಗೆ ಬಂದವಳೆ, ಏನಾಯ್ತೋ ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಆರಾಮಾಗಿ ನನ್ನ ಕೆಲಸ ನಾನು ಮುಗಿಸಿದ್ದೀನಿ. ಇವಾಗ ನನಗೆ ಗೊತ್ತಿಲ್ಲ ಅಂತೀನಿ ಅಷ್ಟೇ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.